ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಹೊಸ ಸಂಚಿಕೆಯ ಮೂಲಕ ಈ ಒಂದು ಹೊಸ ವರ್ಷದಲ್ಲಿ ನಿಮ್ಮೆಲ್ಲರನ್ನ ನೋಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಪ್ರತಿ ದಿನವೂ ದೇವರು ಪ್ರವಾದನಾ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡುವ ದೇವರು ಪ್ರಿಯರೇ. ದೇವರು ವಾಕ್ಯ ಸ್ವರೂಪನು. ಆತನು ಮಾತನಾಡುವಂತಹ ಮಾತುಗಳು ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಅಲ್ವಾ. ಆ ವಾಕ್ಯವು ಪ್ರತಿ ದಿನವೂ ನಮ್ಮ ಜೀವಿತದಲ್ಲಿ ದೇವರು ಮಾತನಾಡುವಾಗ ನಮ್ಮ ಪರಿಸ್ಥಿತಿಗಳು ಮಾರ್ಪಡುತ್ತವೆ. ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ಆ ಒಂದು ದಿನ ಸೈತಾನಿಟ್ಟಿರುವಂತಹ ಎಲ್ಲಾ ಸಂಕಲ್ಪಗಳು ಅದು ಮುರಿಯಲ್ಪಡುವಂಥದ್ದಾಗಿರ್ತದೆ. ಮಾತ್ರವಲ್ಲದೆ ಮುಂಜಾನೆಯಲ್ಲೇ ಆತನ ಹೊಸ ಕೃಪೆಯನ್ನ, ಹೊಸ ಬಲವನ್ನು ಹೊಂದಿಕೊಳ್ಳುವಂಥದ್ದು ಆ ದಿನವೆಲ್ಲ ನಮ್ಮನ್ನ ಆರೋಗ್ಯದಲ್ಲಿಯೂ ಜಯದಲ್ಲಿಯೂ ಬಿಡುಗಡೆಯಲ್ಲಿ ನಡೆಸುವಂಥದ್ದಾಗಿದೆ ಪ್ರಿಯರೇ. ಈ ಒಂದು ದಿನ ಆರಂಭವಾಗುವಂತ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂತ ಈ ಒಂದು ಚಿಕ್ಕ ಕಾರ್ಯಕ್ರಮ ಪ್ರತಿ ದಿನ ತಪ್ಪದೆ ವೀಕ್ಷಿಸಿ. ಪ್ರತಿ ದಿನ ಇದು ನಿಮ್ಮ ಜೀವಿತದ ಒಂದು ಭಾಗವಾಗಿ ಮಾರ್ಪಡಿಸಿಕೊಳ್ಳಿರಿ. ದಿನವೂ ಕೂಡ ಒಂದು ವಾಕ್ಯ ಪರಲೋಕದಿಂದ ನೀವು ಹೊಂದಿಕೊಳ್ಳುವಾಗ ಆ ದಿನದ ಒಂದು ಪರಿಸ್ಥಿತಿಗೆ ನೇರಾಗಿ ದೇವರು ನಿಮ್ಮೊಂದಿಗೆ ಮಾತನಾಡಿ ಅದರಲ್ಲಿ ಬಿಡುಗಡೆಯನ್ನು ಕೊಡ್ತಾರೆಂಬುದಾಗಿ ಕರ್ತನ ಪ್ರವಾದಿಯಾಗಿ ನಾನು ನಿಜವಾಗಲೂ ನಂಬ್ತೇನೆ. ಕರ್ತನ ಸಮ್ಮುಖದಲ್ಲಿ ಕಾದಿದ್ದು ನಿಮ್ಮೊಂದಿಗೆ ಮಾತನಾಡುವಂತ ಪ್ರತಿಯೊಂದು ಮಾತುಗಳು ನಿಮ್ಮ ಜೀವಿತಗಳಲ್ಲಿ ದೊಡ್ಡ ಆಶೀರ್ವಾದವನ್ನ ತರ್ತದೆ ಎಂಬುವಂಥದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ನನ್ನ ಪ್ರೀತಿಯ ದೇವಜನರೇ, ಈ ಒಂದು ದಿನವೂ ಕೂಡ ನಾವು ಯೆಶಾಯ ಪ್ರವಾದಿಯ ಪುಸ್ತಕ 46ನೇ ಅಧ್ಯಾಯದ ವಾಕ್ಯವನ್ನ ನಾವು ನೋಡುವಾಗ ದೇವರ ವಾಕ್ಯವು ಈ ರೀತಿಯಾಗಿ ಹೇಳ್ತದೆ: ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ, ನೆರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು, ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು, ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು. ಇದೇ ದೇವರು ಈ ದಿನ ನಮಗೆ ಕೊಡುವಂತ ವಾಗ್ದಾನ. ದೇವರು ಹೇಳ್ತಾರೆ, ನಿನ್ನ ಮುಪ್ಪಿನಲ್ಲೂ ಕೂಡ ಯಾವಾಗ ನಿನ್ನ ಬಲ ಇಲ್ಲದೆ ಹೋಗ್ತದೋ, ಯಾವಾಗ ಇನ್ನೂ ನನ್ನಿಂದ ಆಗದು ಎಂಬುದಾಗಿ ನೀವು ನೆನೆಸ್ತಿರೋ ಆ ಸಮಯದಲ್ಲಿ ದೇವರು ಹೇಳ್ತಾರೆ, ನಾನೇ ನಿನಗೆ ಆಧಾರವಾಗಿದ್ದೇನೆ ಎಂಬುದಾಗಿ. ಮಾತ್ರವಲ್ಲದೆ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನೀ ಸಂಕಷ್ಟದಲ್ಲಿ ನಡೆದಾಗಲೂ ನಾನೇ ನಿನ್ನನ್ನು ಹೊತ್ತು ಸಹಿಸಿದ್ದು, ನಾನೇ ನಿನ್ನನ್ನು ಇನ್ನು ಮೇಲೆ ನಡೆಸ್ತೇನೆ ಎಂಬುದಾಗಿ. 2024ರಲ್ಲಿ ಎಂಥದೇ ಅವಮಾನಗಳು, ನಿಂದೆಗಳು, ಕಷ್ಟಗಳು ನೀವು ಹಾದು ಬಂದಿದ್ರು ಕೂಡ ದೇವರು ಹೇಳ್ತಾರೆ, ಆ ಒಂದು ನೆರೆಯ ಸಮಯದಲ್ಲಿಯೂ ಕೂಡ ನಾನು ನಿಮ್ಮನ್ನ ಹೊತ್ತು ಸಹಿಸಿದ ದೇವರು, ಇನ್ನು ಮುಂದೆಯೂ ನಾನು ನಿಮ್ಮನ್ನ ನಡೆಸ್ತೇನೆ ಎಂಬುದಾಗಿ. ಈ ದಿನ ನಿಮ್ಮ ಬಲಹೀನತೆಯನ್ನ ನೋಡದೆ ದೇವರ ಬಲವನ್ನ ನಾವು ಹಾಕಿಕೊಳ್ಳೋಣ. ಈ ವಾಗ್ದಾನದಂತೆ ದೇವರು ನಿಮ್ಮ ಒಂದು ಜೀವಿತದಲ್ಲಿ, ನಿಮ್ಮ ಒಂದು ಬಲಹೀನತೆಯಲ್ಲಿ, ನಿಮ್ಮ ಒಂದು ಆಗದೆ ಹೋಗುವಂತಹ ಈ ಪರಿಸ್ಥಿತಿಯಲ್ಲಿ ಕರ್ತನು ನಿಮಗೆ ಆಧಾರವಾಗಿದ್ದು, ಕರ್ತನು ನಿಮಗೆ ಆಶ್ರಯವಾಗಿದ್ದು, ಕರ್ತನು ನಿಮ್ಮ ಮುಂದೆ ನಡೆಯುವಂತ ತಡೆಗಳನ್ನು ಮುರಿಯುವವನಾಗಿ ಜಯಧ್ವಜವನ್ನು ಹಿಡಿದು ನಡಿಲಿ ಎಂಬುದಾಗಿ ಕರ್ತನ ನಾಮದಲ್ಲಿ ಆಶೀರ್ವದಿಸ್ತೇನೆ. ಮಾತ್ರವಲ್ಲದೆ ಕಳೆದ ದಿನಗಳಲ್ಲಿ ನೀವು ಕಂಡಂತ ಸೋಲುಗಳು, ಅವಮಾನಗಳು ಎಲ್ಲವೂ ಮಾರ್ಪಟ್ಟು ಇದುವರೆಗೂ ನಡೆಸಿದ ಎಬಿನೇಸರನ್ನು ಇನ್ನು ಮುಂದೆಯೂ ಕೂಡ ನಿಮ್ಮ ಜೀವಿತದಲ್ಲಿ ನಡೆಸಲಿ ಎಂಬುದಾಗಿ ಕರ್ತನ ನಾಮದಲ್ಲಿ ಆಶೀರ್ವದಿಸ್ತೇನೆ. ನಿಮಗಾಗಿ ಒಂದು ಪ್ರಾರ್ಥನೆ ಮಾಡಲೇ? ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತ ಎಲ್ಲ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ ಅಪ್ಪ, ಇವರ ಜೀವಿತಗಳಲ್ಲಿ ಇರುವಂತ ಎಲ್ಲ ಸೋಲುಗಳು ಜಯವಾಗಿ ಮಾರ್ಪಡಲಿ, ಎಲ್ಲ ಭಯಗಳು ನೀಗಲ್ಪಡಲಿ. ಈ ಒಂದು ಹೊಸ ವರ್ಷದಲ್ಲಿ ಹೊಸ ಬಲವು, ಹೊಸ ಚೈತನ್ಯವು, ಹೊಸ ಪರಲೋಕದ ಆತ್ಮನ ಬಲವು ಪ್ರತಿಯೊಬ್ಬರನ್ನು ಆವರಿಸಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಸ್ವಾಮಿ, ಇವರ ಬಲಹೀನತೆಯಲ್ಲಿ ಕರ್ತನು ನೀ ಆಧಾರವಾಗಿ ನೀನು ನಿಂತುಕೋ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಇವರ ಒಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಇದುವರೆಗೂ ನಡೆಸಿದ ಕರ್ತನು ಇನ್ನು ಮೇಲೂ ಕೂಡ ಜಯದ ಮೆರವಣಿಗೆಯಲ್ಲಿ ಇವರನ್ನ ನಡೆಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದಿನ ಕರ್ತನ ಆತ್ಮನು ಒಬ್ಬೊಬ್ಬರನ್ನು ಬಲವಾಗಿ ತುಂಬಿಸಲಿ. ಈ ದಿನ ಇರುವಂತ ಎಲ್ಲ ಕಾರ್ಯಗಳಲ್ಲಿ ಕರ್ತನ ಜಯವನ್ನ, ಸಾಫಲ್ಯತೆಯನ್ನ ಕೊಡಲಿ. ಈ ದಿನ ನಿನ್ನ ಮಕ್ಕಳ ವಿರುದ್ಧವಾಗಿ ಕಲ್ಪಿಸಲ್ಪಟ್ಟಿರುವಂತ ಎಲ್ಲ ಆಯುಧಗಳು ಅದು ನಿರ್ನಾಮವಾಗಲಿ ಯೇಸುವಿನ ನಾಮದಲ್ಲಿ. ಸಂತೋಷವು, ಸಮಾಧಾನವು ಇವರಿಗೆ ಉಂಟಾಗಲಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯರೇ. ಮತ್ತೆ ನಾಳೆ ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ನಿಮ್ಮನ್ನು ಸಂಧಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ